ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಂಕಿ ಕನಿಷಾ ಕುಪ್ಪಣ್ಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸ್ವಲ್ಪ ಫ್ರೀ ಆಗಿದ್ದೆ. ಸೊ ಫ್ರೀ ಆಗಿದ್ದಿದ್ದ ಕಾರಣದಿಂದ ನನ್ನ ಒಂದು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಒಂದು ನಿರ್ಧಾರ ತಗೊಂಡಿದ್ದೀನಿ. ನಿರ್ಧಾರ ಏನಪ್ಪ ಅಂತಂದ್ರೆ ಟ್ರೈಂಗ್ ಟು ಗೆಟ್ ಮೈ ನೇಲ್ ಆರ್ಟ್ ಡನ್. ಆಕ್ಚುಲಿ ಒಂದು ಪೆಡಿಕ್ಯೂರ್ ಆಗಿತ್ತು, ಮೆನಿಕ್ಯೂರ್ ಆಗಿತ್ತು, ಅದಾದ್ಮೇಲೆ ನೇಲ್ ಪಾಲಿಶ್ ಹಾಕ್ಬೇಕಾಗಿತ್ತು. ಸಮಯ ಸಿಕ್ಕಿಲ್ಲ ನನಗೆ. ಈ ಒಂದು ಗ್ಯಾಪಲ್ಲಿ ನನಗೆ ನೆನಪಾಗಿದೆ ನನ್ನ ಸ್ನೇಹಿತೆ ರಜನಿ ಅವರು V3 ನೀಲ್ ಆರ್ಟ್ ಅಂತ ಅವ್ರದ್ದು ಸ್ಟೋರ್ಗೆ ಒಂದು 5 ನಿಮಿಷ 6 ನಿಮಿಷ ಇಷ್ಟೇ ಹತ್ತಿರ ಇದ್ದಾರೆ. ಆ ಕಾರಣಕ್ಕೆ ನಾನು ಅಲ್ಲಿ ಹೋಗಿ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ನಂಗೆ ಏನು ಬೇಕು ಬೇಡ ಅಂತ. ಕಮ್ ಆನ್ ಲೆಟ್ಸ್ ಗೋ. ಇದಿರೋದು 3ನೇ ಫ್ಲೋರ್ನಲ್ಲಿ. ನಾನು 3ನೇ ಫ್ಲೋರ್ನ ಕ್ಯಾಲರೀಸ್ ಬರ್ನ್ ಮಾಡೋದಕ್ಕೋಸ್ಕರ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಕಮ್ ಆನ್ ಲೆಟ್ಸ್ ಗೋ ಇನ್. ಮಾತಾಡ್ಸೋಣ. ಹಾಯ್, ಹೌ ಆರ್ ಯು? ತುಂಬ ದಿವಸ ಆಯಿತು ನಾನು ಬಂದು. ಆ್ಯಕ್ಚುಲಿ ತುಂಬ ಫಾಲೋ ಅಪ್ ಮಾಡ್ತಾರೆ. ನಾನು ಯಾವುದಾದ್ರೂ ಇವೆಂಟಲ್ಲಿ ಇದ್ದು ಏನಾದರೂ ನಾನು ನೇಲ್ ಆರ್ಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಶಿಲ್ಟಲ್ಲಿ ಮಾಡಿಸ್ಕೊಂಡಿಲ್ಲ ನೋಡಿ ಹೆಂಗಿದೆ ಕೈ ಅಂತ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ರಿಮೈಂಡ್ ಮಾಡ್ತಿರ್ತಾರೆ. ಸೊ ಇವತ್ತು ನಾನು ಬಂದೆ. ಯಾ ಆ್ಯಂಡ್ ಇಲ್ಲೊಬ್ರು ಇದ್ದಾರೆ ಆಯಿತಾ, ಒಂದು ಸ್ಪೆಷಲ್ ಕ್ಯಾಟಗರಿ. ಆ ಸ್ಪೆಷಲ್ ಕ್ಯಾಟಗರಿ ಯಾವಾಗ್ಲೂ ಬಾಯಿ ಬಡ್ಕೋತಾನೆ ಇರುತ್ತೆ. ಪ್ಯಾನ್ ಮಾಡಿ ಆ ಕಡೆಗೆ, ಅಲ್ಲಿ ಅದು ಅಯ್ಯಯ್ಯೋ ನಾಚ್ಕೋತಾ ಇದ್ದಾರೆ ಗುರು, ನಾಚ್ಕೋತಾ ಇದ್ದಾರೆ. ಸೊ ಇಲ್ಲೊಂದು ಎಂಟರ್ಟೈನ್ಮೆಂಟ್ ಪೀಸ್ ಅಂತಂದ್ರೆ ಜ್ಯೋತಿ ಕಾಫಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಐ ಶುಡ್ ಸೇ ದಿಸ್. ಅವ್ರಿಗೆ ಹೇಳೋದು ಪ್ಲೀಸ್ ಕಾಲ್ ಮಾಡಿ, ಅಟ್ಲೀಸ್ಟ್ ಅವ್ರು ನಿಮ್ ಕಾಲ್ ಪಿಕ್ ಮಾಡ್ತಾರೆ ಅಂತ. ನೀವು ಬಣ್ಣದಾ? ನಮ್ಮ ಪೇಜ್ ಇದು ಸಿಂಪಲ್ ಓಕೆ. ಯಾಕಂದ್ರೆ ಅವ್ರೆಲ್ಲ ಡ್ರೆಸ್ಗೂ ನೋಡ್ತಿದ್ದಾರೆ ಅವರು. ಸ್ವಲ್ಪ ಪಿಂಕಿಶ್ ಅಲ್ಲಿ ಹೋಗೋಣ. ಸ್ವಲ್ಪ ಪಿಂಕಿಶ್ ಅಲ್ಲಿ ಹೋಗೋಣ. ಡೂಯಿಂಗ್ ಲೈಕ್ ಫ್ಲವರ್ ಫಾರ್ ಫೈರ್ ಬಾ. ಒಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಬ್ಬರು ಪೈಲ್ವನ್ಸ್ 2 ಕೈಗೆ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್ ಇನ್ ದ ಪ್ರೋಸೆಸ್. ಅದಾದಮೇಲೆ ಯಾವ ಕಲರ್ ಹಾಕೋಬೇಕು ಅಂತ ಡಿಸೈಡ್ ಮಾಡಬೇಕು ಅಂತಿದ್ದೀವಿ. ಮೋಸ್ಟ್ಲಿ ಐಲ್ ಗೋ ವಿತ್ ಬೇಬಿ ಪಿಂಕ್. ಬೇಬಿ ಪಿಂಕ್ ಆ್ಯಂಡ್ ಗ್ಲಿಟರ್. ದಿಸ್ ಇಸ್ ಮೈ ವೆರಿ ಓಲ್ಡ್ ಸ್ಟೈಲ್. ಆ ಓಲ್ಡ್ ಸ್ಟೈಲ್ ಪ್ಯಾಟ್ರನ್ಗೆ ಮತ್ತೆ ಇಳಿತಾ ಇದ್ದೀನಿ. ಬಿಕಾಸ್ ತುಂಬ ದಿನದ ಮೇಲೆ ಎಕ್ಸ್ಟೆನ್ಷನ್ ಮಾಡಿಸ್ಕೊತಾ ಇರೋದು. ಸೊ ಐ ಡೋಂಟ್ ವಾಂಟ್ ಟು ತುಂಬ ಗಾಡಿಯಾಗಿ ಏನೋ ಒಂದು ಮಾಡ್ಕೊಂಬಿಟ್ಟು ರೆಗ್ಯುಲರ್ ಕೆಲಸಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಸಿಂಪಲ್ ಡಿಸೈನ್ ದಿಸ್ ಟೈಮ್. ಏನು ಬೇಕು ಅಂತಂದರೆ ಕೊಡಿಸ್ತೀಯಾ? ಎಸ್. 3ನೇ ಫ್ಲೋರಿಂದ ಜಂಪ್ ಮಾಡೋಂದ್ರೆ ಮಾಡ್ತೀಯಾ? ನೀವ್ ಹೆಂಗ ಕ್ಯಾಚ್ ಮಾಡ್ತೀರಾ ಕೆಳಗಿಂದ? ಓ ಮೈ ಗಾಡ್, ಡೈಲಾಗ್ ರೆಡಿ ಇರುತ್ತೆ ಇವಳ ಹತ್ರ. ಅದಕ್ಕೆ ನಾನು ಹೋಗಿ ದೂಕ್ ಬಿಡ್ತೀನಿ. ದೂಕ್ ಬಿಡ್ತೀಯಾ? ಧುಮುಕ್ತೀನಿ, ದೂಕ್ ಬಿಡ್ತೀನಿ ಅಂತಾರ, ತಳ್ಬಿಡ್ತೀನಿ ಅಂತಾರ. ಯಾರನ್ನ ತಳ್ಳಕ್ ಹೋಗ್ತಿದ್ಯಾ? ಓಕೆ. Sharing makes a life happy, Baba. The movie share the movie have, Baba. Okay, Baba. ಆಕ್ಷನ್ ಮಾಡೋದು. ಅಲ್ಲ ದಿವ್ಯಾ ಹಂಗೆ ಊಟ ಅಂತ ಕೇಳಿದಾಗ ಇಲ್ಲ ಬಿಡು ನಾವ್ ಇದ್ರಲ್ಲೇ ಶೇರ್ ಮಾಡ್ಕೋತೀವಿ ಅಂತ ಹೇಳ್ಬೇಕು ಅಂತಿದ್ದೆ. ಹೇಳಕ್ ಮುಂಚೆನೆ ಶೇರಿಂಗ್ ಇಸ್ ದ ಕೇರಿಂಗ್ ಅಂತ ಹಾಡ್ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅಯ್ಯಯ್ಯೋ ಫುಲ್ಲು ನಾಚ್ಕೊಂಡ್ ಬರ್ತಾರೆ ದಿವ್ಯಾ. ಅಲ್ಲ ನೀನು ಫಸ್ಟ್ ನೈಟ್ ಅಲ್ಲಿ ಹಿಂಗ್ ನಡ್ಕೊಂಡ್ ಬಂದಿದ್ದ ಇಲ್ಲ ಗಂಡ ನೋಡಕ್ ಬಂದಾಗ ಹಿಂಗ್ ನಡ್ಕೊಂಡ್ ಬಂದಿದ್ದ? ನಿಮ್ಮನ್ನ ನೋಡಕ್ ಮಾತ್ರ ಹಿಂಗೆ ನುಳಿತಾ ಲವ್. ನೀ ಫಸ್ಟ್ ಇದಕ್ ಮುಂಚೆ ಯಾವಾಗ ಈ ತರ ಲಾಸ್ಟ್ ನಡೆದಿದ್ದೆ ಹೇಳು? 6 ಗಂಟೆ ನೋಡಕ್ಕೆ. ಯಾವಾಗ ನಡೆದಿದೆ? ಫಸ್ಟ್ ನೈಟ್ ಅಲ್ಲಿ ನಾಚ್ಕೊಂಡು ಕಾಫಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಫಸ್ಟ್ ನೈಟ್ ಕಟ್ ಮಾಡ್ಬಿಡ್ರಿ. ಇಲ್ಲ ಒಳ್ಳೆ ಕಂಟೆಂಟ್ ನಂಗೆಲ್ಲ ಕಟ್ ಮಾಡಬಾರ್ದು. ಅದೆಲ್ಲ ನೀನು ಬಿಡುತ್ತೆ. ಶುಗರ್ಲೆಸ್. ಥ್ಯಾಂಕ್ ಯು. ಶುಗರ್ಲೆಸ್ ಸೂಪರ್. ಇವರು ಗೊತ್ತಿಲ್ಲ, ಅವ್ರು ಬೇಡ ಅಂದ್ರು. ರಜನಿ ಅವ್ರು ನನಗೆ ಸ್ಪೆಷಲ್ ಆಗಿ ಡಯಟ್ ಫುಡ್ ತರಿಸ್ಕೊಟ್ಟಿದ್ದಾರೆ. ಸೊ ಖುಷಿಯಾಗಿ ತಿಂತೀನಿ ನಾನು. ಆ್ಯಂಡ್ ಜ್ಯೋತಿ ಅವ್ರು ಬಂದರು, ಮದುವೆ ಹೆಣ್ಣು, ಸ್ಪೂನ್ ಕೊಡೋಕ್ಕೆ. ಎಸ್ ಕಮ್ ಆನ್ ಲೆಟ್ಸ್ ಈಟ್. ಪ್ಲಾಸ್ಟಿಕ್ ಪಿಂಕಿ மா பிங்க்குக்கு ஒரு ரைம்ஸ் சொல்லுமா? Yeah, that's you. ಅಲ್ವಾ ಜೊತೆ?
ಕಲ್ತ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ. ನಾವು ಒಂಚೂರು ನಿಮ್ಮ ಅಕಾಡೆಮಿ ಕ್ಲಾಸಸ್ ಬಗ್ಗೆ ಹೇಳ್ತೀರಾ? ನೀನು ಬರೀ ಬೇಸಿಕ್ ಬೇಕು ಅಂತಂದರೆ 1 ವೀಕಲ್ಲಿ ಕಲಿಬೋದು. ಓಕೆ. ಬೇಸಿಕ್ ಟು ಅಡ್ವಾನ್ಸ್ ಬೇಕು ಅಂತಂದರೆ 25 to 1 month ಬೇಕೇ ಬೇಕು ನಿಮಗೆ ಕಂಪ್ಲೀಟಾಗಿ ಕಲ್ತ್ಕೋಬೇಕು ಅಂದರೆ. ಓಕೆ. ಏನು ಚಾರ್ಜ್ ಮಾಡ್ತೀರಾ? ಬರೀ ಬೇಸಿಕ್ ಬೇಕು ಅಂತಂದರೆ 10K. ಓಕೆ. ಬೇಸಿಕ್ ಟು ಅಡ್ವಾನ್ಸ್ ಬೇಕು ಅಂತಂದರೆ 20 ವಿತ್ ISO ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಓಕೆ. ಬಟ್ ನಂದ್ರಲ್ಲಿ ಏನು ಮೇನ್ ಅಡ್ವಾಂಟೇಜ್ ಅಂದರೆ 1 month ಇಂಟರ್ನ್ಶಿಪ್ ಕೊಡ್ತೀವಿ. ಅದೊಂದು ಅಡ್ವಾಂಟೇಜ್. ಯಾಕಂದ್ರೆ ಕಂಪ್ಲೀಟಾಗಿ ನೀವೇನಾದ್ರು ಡೌಟ್ ಇತ್ತು ಅಂತಂದರೆ ಅದೆಲ್ಲ ಆ ಟೈಮಲ್ಲಿ ನೀವು ಯೂಟಿಲೈಸ್ ಮಾಡ್ಕೋಬೋದು. ಓಕೆ ಓಕೆ. ಪ್ರಾಕ್ಟಿಕಲ್ ಆಗಿ ನಾವು ಯಾವಾಗ ಕೆಲಸಗಳನ್ನ ಮಾಡ್ತೀವಿ ಅವಾಗಲೇ ಒಂದಷ್ಟು ಮಿಸ್ಟೇಕ್ಗಳು ಗೊತ್ತಾಗೋದು. ಯಾಕೆ ಅವಾಗ ನಾನು ಕ್ಲೈಂಟ್ಸ್ನೇ ಕೊಡ್ತೀನಿ ವರ್ಕ್ ಮಾಡೋಕ್ಕೆ. ಓಕೆ ಓಕೆ. ನಿಮ್ಮ ಮಿಸ್ಟೇಕ್ಸ್ ನಾವು ಕನ್ನಡ ನೋಡ್ಬೋದಲ್ವಾ. ಫೈನಲಿ ಜಸ್ಟ್ ಗಾಟ್ ಮೈ ನೇಲ್ಸ್ ಡನ್. ಫೈನಲ್ ಟಚ್ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾರೆ. ಕ್ಯೂಟಿಕಲ್ ಆಯಿಲ್ ಹಾಕ್ತಾ ಇದ್ದೀನಿ. Finally we are done with ಬೆಂಕಿ ತನಿಷಾ ಕೈ. ಸಾಫ್ಟ್ ಕೈ ಅಂದ್ರೆ ರಫ್ ಆಗಿದೆ, ಹಂಗೆ ಹಿಂಗೆ ಬೆಂಕಿ ತರ ಹಾಟ್ ಆಗಿತ್ತು. ಇವಾಗ ಅದನ್ನ ಕೂಲ್ ಡೌನ್ ಮಾಡಿದ್ದಾರೆ ವಿತ್ ದ ಬ್ಯೂಟಿಫುಲ್ ಪಿಂಕ್ ಅಂಡ್ ದ ಗ್ಲಿಟರ್. ತುಂಬಾ ನೀಟಾಗಿ ಕಾಣಿಸ್ತದೆ. ಥ್ಯಾಂಕ್ ಯು ಸೋ ಮಚ್. ನಾನು ಬಂದಿದ್ದೆ V3 ನೇಲ್ ಆರ್ಟ್ ಇನ್ ನಾಗರಭಾವಿ. ನನಗೆ ಬೇಕಾಗಿರುವಂತಹ ಪಿಂಕ್ ನೇಲ್ಸ್ ವಿತ್ ಬ್ಯೂಟಿಫುಲ್ ಗ್ಲಿಟರ್ನ ರಜನಿ ಅವ್ರು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮಲ್ಲೂ ಯಾರಿಗಾದ್ರೂ ಬೇಕು ಅಂತಂದರೆ ಪ್ಲೀಸ್ ವಿಸಿಟ್ V3. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಬೆಂಕಿ ತನಿಷಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಆ ಬೆಲ್ ಐಕನ್ನ ಟಚ್ ಮಾಡಿ, ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.